ನೋಡಿ, ನಾನು ಬಾಡಿ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿದ್ದು 1991ರಲ್ಲಿ ನಾನು ರಾಜ್ಯ ಮಟ್ಟ ದೇಹದಾಟ ಸ್ಪರ್ಧೆಯಲ್ಲಿ ಗೆದ್ದಿದ್ದೆ. ಆಗ ದಿನಪತ್ರಿಕೆಗಳಲ್ಲಿ ಬಂದರೆ ಅದೇ ಒಂದು ದೊಡ್ಡ ಸಾಧನೆ ಆಗಿತ್ತು. ನಂತರ ನಾನು ನೋಡಿ ನೀವೆಲ್ಲ ಪಾಕಿಸ್ತಾನದಲ್ಲೇ ಗೆದ್ದಿದ್ದೀನಿ. ಸೊ ಇವಾಗಿನ ಕಾಲದ ಥರ ಟಿ ವಿಗಳು, ಮಾಧ್ಯಮಗಳು, ಸೋಷಿಯಲ್ ಮೀಡಿಯಾ, ರೀಲ್ಸ್ಗಳು ಇದು ಯಾವುದೂ ಇರಲಿಲ್ಲ. ಆವಾಗ 91ನೇ ಇಸ್ವಿನಲ್ಲಿ ಅವಾಗೆಲ್ಲ ಬಾಡಿ ಬಿಲ್ಡಿಂಗ್ ಅಂದರೆ ಜನಗಳಲ್ಲಿ ಒಂದು ಕೆಟ್ಟ ಅಭಿಪ್ರಾಯ ಇತ್ತು. ಇವನೇನಪ್ಪ ಬಾಡಿ ಬಿಲ್ಡಿಂಗ್ ಮಾಡ್ತಾ ಇದ್ದಾನೆ, ಯಾರಿಗೋ ಒಡೆಯಕ್ಕೆ ತಯಾರಾಗ್ತದೆ ಅನ್ನೋ ಮಟ್ಟಿಗೆ ಆಗಿನ ಕಾಲಕ್ಕೆ ಇತ್ತು. ಈಗಿನ ಕಾಲದ ಥರದ್ದು ನಿಮ್ಮಷ್ಟು ಬುದ್ಧಿವಂತಿಕೆ, ತಿಳುವಳಿಕೆ ನಮಗೆ ಇರಲಿಲ್ಲ. ತುಂಬ ಬಡತನ. ಆ ಬಡತನದಲ್ಲಿ ನಾವು ನಮ್ಮ ಗುರುಗಳು ಏನು ಹೇಳ್ತಾ ಇದ್ರು ಅದನ್ನಷ್ಟು ಮಾಡ್ತಾ ಇದ್ದೆ. ನಾನು ಇಷ್ಟೆಲ್ಲ ಸಾಧನೆ ಮಾಡೋದಕ್ಕೆ ನಮ್ಮ ದಾವಣಗೆರೆ ಬೀರೇಶ್ವರ ವ್ಯಾಯಾಮಶಾಲೆಯೇ ಕಾರಣ. ಅಲ್ಲಿ ನಮ್ಮ ಗುರುಗಳು ಏನು ಹೇಳ್ಕೊಟ್ಟಿದ್ರು ಅದನ್ನು ಮಾಡಿದ್ದೆ. ನೋಡಿ, ಇದು ನಾನು ಕರ್ನಾಟಕ ಕಿಶೋರ 1994ರಲ್ಲಿ ಕರ್ನಾಟಕ ಕಿಶೋರ ಗೆದ್ದಿದ್ದೆ. ನೋಡಿ, ಇವೆಲ್ಲ ನಂತರ ನಾನು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ 1994ರಲ್ಲಿ ಜಾಯಿನ್ ಆಗಿ ಅಲ್ಲಿಂದ ಇಲ್ಲಿವರೆಗೂ ಕಾರ್ಯನಿರ್ವಹಿಸ್ತಾ ಬಂದಿದ್ದೀನಿ. ಇದು ನನಗೆ ಗೊತ್ತಿಲ್ಲದೇ ನಾನು ಈ ಒಂದು ಸಾಧನೆ ಮಾಡಿದ್ದೀನಿ. ತಾವುಗಳೆಲ್ಲ ತುಂಬ ಬುದ್ಧಿವಂತರಿದ್ದೀರಾ, ನನಗಿಂತ ತುಂಬ ಜಾಣರಿದ್ದೀರಾ. ನೋಡಿ, ನಿಮಗೆ ಇದು ಉಪಯೋಗ ಆದರೂ ಆಗ್ಬೋದು ಈಗ ಮಾಡ್ತಕ್ಕಂಥ ಯುವಕರುಗಳಿಗೆ. ಯಾಕಂದರೆ ಈಗ ನೀವು ಏನೇ ಸಾಧನೆ ಮಾಡಿ ನಿಮಗೆ ಒಂದು ಒಳ್ಳೆ ನಡವಳಿಕೆ, ಒಳ್ಳೆ ಡಿಸಿಪ್ಲಿನ್ ಇರಬೇಕು.